ಆಳಂದ್ ತಾಲೂಕಿನ ಅಂಬೇವಾಡ್ ಗ್ರಾಮದ ಸಿದ್ದರಾಮ ಶ್ರೀಮಂತರಾವ್ ದೇಶಮುಖ್ ಅವರ 2 ಎತ್ತುಗಳು ಹಾಗೂ ಸಕ್ಕರ್ಗಿ ಗ್ರಾಮದ ಶಿವಲಿಂಗಪ್ಪ ಸಲ್ಗಾರ್ ಅವರ 2 ಎತ್ತುಗಳು ಸೇರಿದಂತೆ ಒಟ್ಟು 4 ಎತ್ತುಗಳನ್ನು ಕಳ್ಳರು ನಿನ್ನೆ ರಾತ್ರಿ ಕಳವು ಮಾಡಿರುವ ಘಟನೆ ನಡೆದಿದೆ. ಕಳುವಾದ 4 ಎತ್ತುಗಳು ಒಟ್ಟು ಮೌಲ್ಯ ಸುಮಾರು 4 ಲಕ್ಷ ಎಂದು ಅಂದಾಜಿಸಲಾಗಿದೆ. ಕಳ್ಳರು ಎತ್ತುಗಳನ್ನು ಜೇವರ್ಗಿ ಮಾರ್ಗವಾಗಿ ಆಲ್ಮೇಲ್ ಕಡೆಗೆ ಸಾಗಿಸುತ್ತಿದ್ದ ವೇಳೆ ಅನುಮಾನಗೊಂಡ ಗೌರಾಬಿ ಗ್ರಾಮದ ಯುವಕರು ಹಾಗೂ ಗ್ರಾಮಸ್ಥರು ಬೆನ್ನು ನಟ್ಟಿ ಕಳ್ಳರನ್ನ ಹಿಡಿದು ಎತ್ತುಗಳನ್ನು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಪ್ರಕರಣ ಕುರಿತು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಈ ಕುರಿತು ಮಾತನಾಡಿದ ಗೌರಾಬಿ ಗ್ರಾಮದ ಮುಖಂಡರು ಮಹಂತ್ ಗೌಡ ಪಾಟೀಲ್, ರೈತರ ಎತ್ತುಗಳನ್ನು ರಾತ್ರಿ ವೇಳೆ ಕಳ್ಳತನ ಮಾಡಿ ಕಸಾಯಿಖಾನೆಗೆ ಸಾಗಿಸುವ ಪ್ರಯತ್ನವನ್ನು ಗ್ರಾಮಸ್ಥರು ಜಾಗೃತಿಯಿಂದ ವಿಫಲಗೊಳಿಸಲಾಗಿದೆ. ಅಮೂಲ್ಯ ಜಾನುವಾರುಗಳನ್ನು ರಕ್ಷಿಸಲು ಎಲ್ಲರೂ ಎಚ್ಚರಿಕೆಯಿಂದ ಇರಬೇಕೆಂದು ಹೇಳಿದರು. ಇನ್ನೋರ್ವ ಮುಖಂಡ ಶರಣು ದಿವಾಣ್ಜಿ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ರೈತರ ಎತ್ತುಗಳನ್ನು ಕಳ್ಳತನ ಮಾಡಿ ಕಸಾಯಿಖಾನೆಗಳಿಗೆ ಸಾಗಿಸುವ ಪ್ರಕರಣ ಹೆಚ್ಚಾಗುತ್ತಿವೆ. ಇಂತಹ ಕೃತ್ಯಗಳಿಗೆ ಕಡಿವಾಣ ಹಾಕಲು ಸಂಬಂಧಿಸಿದ ಇಲಾಖೆ ಕಳ್ಳರ ವಿರುದ್ಧ ಕಟ್ಟುನಿಟ್ಟಾದ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಗೌರಾಬಿ ಗ್ರಾಮದ ಯುವಕರ ಸಮಯ ಪ್ರಜ್ಞೆ ಮತ್ತು ಧೈರ್ಯದಿಂದ 4 ಅಮೂಲ್ಯ ಎತ್ತುಗಳ ರಕ್ಷಿಸಲ್ಪಟ್ಟಿದ್ದು ಸಾರ್ವಜನಿಕರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಹಿಂಚೇರಿ RJ32 ಕನ್ನಡ ನ್ಯೂಸ್, ಅಫ್ಜಲ್ಪುರ್. ನಾವು ಮಹಂತಗೌಡ ಪಾಟೀಲ್ ಅಂತೇಳಿ ಅಫ್ಜಲ್ಪುರ ತಾಲೂಕು ಗುಲ್ಬರ್ಗ ಜಿಲ್ಲೆ ಗೌರ್ಬಿ ಗ್ರಾಮದ ನಿವಾಸಿಗಳನ್ನು ಇವತ್ತು ನಸಿಕೆ 3 ಗಂಟೆಗೆ ಮತ್ತೇನಪ್ಪ ಅಂದ್ರೆ ಆಳಂದ್ ತಾಲೂಕು ಅಂಬೇವಾಡಿ ಮತ್ತು ಸಕ್ಕರ್ಗಿ ಗ್ರಾಮದಿಂದ ಬೆಲೆ ಬಾಳುವಂಥ ವಸ್ತು 3 ರಿಂದ 3.5 ಲಕ್ಷದಂಥ ಬೆಲೆ ಬಾಳುವ ಎತ್ತುಗಳನ್ನು ರಾತ್ರಿ ಕಳ್ಳತನ ಮಾಡಿಕೊಂಡು ಅದೇ ಆಳಂದ್ ತಾಲೂಕದ ಹುಡುಗರು ಈ ಕಡೆ ಏನಪ್ಪ ಅಂದ್ರೆ ಮಾದನಿಪ್ಪರ್ಗ ಇದು ಜೇವರಿಗೆ ಮತ್ತು ಆಲ್ಮೇಲ್ ರೂಟಿಗೆ ಹೋಗೋ ಸಮಯದಲ್ಲಿ ಮತ್ತು ದುದ್ನಿ ಮತ್ತು ಜೇವರಿಗೆ ನಂದೂರಿಗೆ ಗೌರವ ಬರೋ ಟೈಮ್ದಲ್ಲಿ ನಮ್ಮ ಗೌರ್ಬಿದ ಯುವಕರು ಮತ್ತು ಶಿವಾನಂದ ರೋಡ್ಗಿ ಗೌರ್ಬಿ, ಬಾಬು ರೆಬ್ಬಣ್ಣ ಜಮ್ಮದಾರ ಗೌರ್ಬಿ ಅನ್ನೋರು ಯುವಕರು ನಸ್ಕಿನ ಜಾವದಲ್ಲಿ ಅವರು ತಮ್ಮ ತೋಟಕ್ಕೆ ಹೋಗೋ ಸಮಯದಲ್ಲಿ ಒಂದು ಎತ್ತು ಬಿದ್ದಿದ್ದನ್ನು ಕಂಡು ಆ ಎತ್ತು ಯಾಕೆ ಬಿತ್ತು ಅಂತೇಳಿ ಅವರು ಹಿಂದೆ ಗಾಡಿಗೆ ಫಾಲೋ ಮಾಡೋದಾಗ ಶಿರ್ವಾಳ ಕ್ರಾಸಿಗೆ ಹೋಗಿ ಅವ್ರು ಏನಪ್ಪ ಅಂದ್ರೆ ಅವು 3 ಎತ್ತುಗಳನ್ನು ಅಟ್ಯಾಕ್ ಮಾಡಿಕೊಂಡು ತಂದು ಗೌರ್ಬಿ ಗ್ರಾಮದಲ್ಲಿ ಬೀರಲಿಂಗೇಶ್ವರ ದೇವಸ್ಥಾನ ಬಳಿ ತಂದು ಅವಕ್ಕೆ ನೀರಾಮೇವ ಮಾಡಿದ್ದಾರೆ. ಮತ್ತು ನಸ್ಕಿಗೆ 5 ಗಂಟೆಗೆ ಏನದ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ನಾವು ತಿಳಿಸಿದ್ದೀವಿ. ಇಂಥಲ್ಲಿ ಎತ್ತುಗಳು ಕಳ್ತನ ಆಗ್ಯಾವ, ಬಂದು ಗೌರ್ಬಿ ಗ್ರಾಮದ ಯುವಕರು ಅವಕ್ಕೆ ಏನಪ್ಪ ಹಿಡ್ಕೊಂತಂದು ಕಟ್ಟ್ಯಾರ ಎತ್ತೇಕೆಂದ್ರೆ ನಾವು ಪೊಲೀಸರಿಗೆ ಏನದ ಇಂಟಿಮೇಷನ್ ಕೊಟ್ಟಿದ್ದೇವೆ ರೀ. ಈಗಾಗಲೇ ಆಳಂದ್ ತಾಲೂಕದವ್ರು ಅವ್ರು ಬಂದಾರೆ. ಈಗಾಗಲೇ 2 ಎತ್ತಿನವರು ಮಾಲಕರು ಬಂದಿದ್ದಾರೆ. ಏನು ಪ್ರಾಬ್ಲಮ್ ಏನಾಗಿದೆ ರೀ? ನಮ್ಮ ಎತ್ತುಗಳು ಹೋಗಿವ್ರಿ. ಎಲ್ಲಿಂದ ಯಾವ ಊರ? ಅಂಬೇವಾಡ ಗ್ರಾಮದ ನಿವಾಸಿ ಆಗಿದ್ದು ನಾವು. ಸಿದ್ದರಾಮ ಶ್ರೀಮಂತರಾವ್ ದೇಶಮುಖ. ನಮ್ಮ ಎತ್ತುಗಳು ಹೋಗ್ಯಾವ ಅಂತ ಇದು ಅಫ್ಜಲ್ಪುರ್ ಪೊಲೀಸ್ ಸ್ಟೇಷನ್ದವ್ರು 4 ಗಂಟೆಗೆ ಫೋನ್ ಮಾಡಿದ್ರು ನಮ್ಗೆ. ನಾವು ಫೋನ್ ಮಾಡಿದ್ರೊಳಗೆ ಇಲ್ಲಿ ಬಂದೇವು. ನಿಮ್ಮ ಎತ್ತುಗಳಿಗೆ ನಾವು ನಮ್ಮ ಎತ್ತುಗಳು ಹೋಗ್ಯಾವ ಅದಾವೆಲ್ಲ ಕನ್ಫರ್ಮ್ ಮಾಡ್ಕೊಳ್ಳೋ ಸಲ ನಾವು ಹೊಲಗಳು ಮೆಟ್ಗಿಗೆ ಹೋದೆವು. ನಾವು ನಮ್ಮ ಮನುಷ್ಯರು ಕೂಡಿ ಅಲ್ಲಿ ಹೋಗೋ ತನಕ ಎತ್ತುಗಳು ಇದ್ದಿದ್ದಿಲ್ಲ. ಈಗ ನಾವು ಸ್ಟೇಷನ್ಗೆ ಬರ್ರಿ ಅಂದ್ರೆ ಅಫ್ಜಲ್ಪುರ್ಗೆ ಬಂದೆವು. ಬಂದ ಬೆಳಗ್ಗೆ ಗೌರ್ ಬೀದಾಗ ಎತ್ತುಗಳವ ನಿಮ್ಮ 2 ಎತ್ತುಗಳು, ಇನ್ನು 2 ಎತ್ತುಗಳು ಸಕ್ಕರೆಗದ ನಿಂಬಲ್ಲಿ ಅಲ್ಲಿ ಅದಾವ, ಅದು ಒಂದು ಎತ್ತ ಅಂತ ಹೇಳಿದ್ರಿ ಅವರು. ಹೇಳಿದ ಬಳಿಕ ನಾವು ಇಲ್ಲಿ ಈ ಊರಿಗೆ ಬಂದೆವು. ನಾವು ಗೌರ್ಬಿಗೆ ಇದು ಇಲ್ಲಿ ಎಲ್ಲ ಗ್ರಾಮಸ್ಥರು ಸಹಕಾರ ಮಾಡ್ಯಾರ. ಭಾಳ ಮಂದಿ ಎಲ್ಲರೂ ವಿಡಿಯೋ ಇದು ಮಾಡಿಕೊಂಡು ಎತ್ತುಗಳು ಇವರೇ ಹಿಡಿದಾರ. ಇವರೇ ಅದು ಯಾವ್ದು ಊರ ಆಚೆ ಕಡೆ ಜೇವರ್ಗಿ ಮತ್ತು ನಂದರಿಗೆ ಮತ್ತು ಗೌರ, ಈ 3 ಹಳ್ಳಿ ಗ್ರಾಮಸ್ಥರು ಎಲ್ಲ ನಮ್ಮ ಎತ್ತುಗಳು ಉಳಿಸ್ಯಾರ. ನಮ್ಮ ರೈತರು ಏನಾರು ಒಂದು ಅವರು ರೈತರ ಇದ್ದೇವೆ ಅಂತೇಳಿ ಹೊಟ್ಟೆ ಹುಕ್ಕಿ ಎತ್ತುಗಳು ಉಳ್ದಾವ ಅಷ್ಟೇ. ಇಲ್ಲಾಂದ್ರೆ ಹೇಳೋ ತನಕ ಈಗ ಹೋಗಿ ಮಾರಾಟ ಆಗ್ತೀವೋ ಏನೋ ಕಡಿತಿರೋ ಏನಾಗ್ತಿವೋ ದೇವ್ರಿಗೆ ಹತ್ತದ ಮಾತ. ಹೀಗಾಗಿ ನಾವು ಇಲ್ಲಿಗೆ ಬಂದು ಇಲ್ಲೇ ಉಳ್ಕೊಂಡಿದ್ದೇವ್ರಿ. ಈಗ ಇವರೆಲ್ಲರೂ ರೈತರ ಸಹಕಾರ ಭಾಳ ಮಾಡ್ಯಾರ ಗೌರ ಬೀದವ್ರು. ಈಗ ಎತ್ತುಗಳ ಕಲರಿಗೆ ಏನಾಗ್ಬೇಕು? ಎತ್ತುಗಳು ಕಳ್ಳರಿಗೆ ಪನಿಷ್ಮೆಂಟ್ ಆಗ್ಬೇಕ್ರಿ. ಈಗಾಗಲೇ ನಾವು ನಮ್ಮ ಶಾಸಕರಿಗೆ ಮಾತಾಡೀನಿ. ನಾನು ಸ್ವತಃ MLA ಅವರು ಬೇರ್ಪಣ್ಣ ಅವ್ರಿಗೆ ಮಾತಾಡೀನಿ. ಅವರು SP ಅವ್ರಿಗೆ ಮಾತಾಡ್ಯಾರ. 4 ಮಂದಿ ರಿಮಾಂಡ್ಗೆ ತೊಗೊಂಡಿರ್ತಮ್ಮ ಅಂತ ಹೇಳ್ಯಾರ. ಈಗ ಆಲ್ರೆಡಿ ನನಗೆ ಫೋನ್ ಮಾಡಿದ್ರು ಅವರು. ನಾನು ಅವರಿಗೆ ರಿಕ್ವೆಸ್ಟ್ ಮಾಡೀನಿ, ಆ ಕಳ್ಳರಿಗೆ ಬಿಡಬೇಡ್ರಿ, ಪನಿಷ್ಮೆಂಟ್ ಆಗ್ಬೇಕು. ನಮ್ಮೂರಂದು 15-20 ದನಗಳು ಹೋಗ್ಯಾವ, ಎಮ್ಮೆ ಹೋಗ್ಯಾವ, ಕುರಿ ಹೋಗ್ಯಾವ. ನಮ್ಮೂರಿಗೆ ಸತತ ಆಕ್ವತೆ ಬಂದವ್ರಿ. ತೊಗರಿ ಹೋಗ್ಯಾವ, ಕೇಬಲ್ ಹೋಗ್ಯಾವ, ಮೋಟರ್ಗಳು ಹೋಗ್ಯಾವ. ಹಿಂಗೆ ಸತತ 8-10 ವರ್ಷ ಐತ್ರಿ, 15 ವರ್ಷ ಐತಿ ಹಿಂಗೆ ಆಕ್ವತೆ ಬಂದಾವ. ಈಗ ನನಗೆ ಟಾರ್ಗೆಟ್ ಮಾಡ್ಯಾರ. ಅವ್ರು ಯಾರು ಮಾಡ್ಯಾರೋ ಗೊತ್ತಿಲ್ಲ. ಸಕ್ಕರಿಗೆ ನಮ್ಮ ಎತ್ತುಗಳು ದೇಶಮುಖರು ಒಯ್ದಾರ ಅಂದ್ರೂಪಿಗೆ ಫೋನ್ ಹಚ್ಚಿದ್ರಿ. ಅವರು ಹಚ್ಚಿದ್ರ ಮೇಲೆ ನಮ್ಮ ದಾವಣಿಗೆ ಹೋಗಿ ನೋಡಿದೇವ್ರಿ. ದಾವಣಿಗೆ ಹೋಗಿ ನೋಡತ್ತಾಕ ಎತ್ತುಗಳು ಇದ್ದಿದ್ರಿ. ಒಂದು ಆಟ್ಯಾಗ ಬಿಚ್ಕೊಂಡ್ಕಿಂದ 2 ಎತ್ತುಗಳಿಗೆ ತೊಗೊಂಡ್ಕಿಂದ ಬಂದಾರ್ರಿ. ಅದಕ್ಕೆ ನಿಮ್ಮ ಇದರದಿಂದ ಈ ಕಡೆ ಏನದ ಗೌರದವ್ರು ಬಂದು ಕೇಸಂದ್ರೆ ಎಲ್ಲ ಎನ್ಕ್ವೈರಿ ಮಾಡಿ ಕೇಸಂದ್ರೆ ಎಲ್ಲ ಏನದ ಇನ್ಚಾರ್ಜ್ ಮಾಡ್ಕೊಂಡ್ರ ಅದು ಏನು ಮಾಡೋದ ನಿಮ್ಮದು ಕರ್ತವ್ಯ ನೀವು ಮಾಡಿರಿ. ರೈತರಿಗೆ ನಮ್ಮ ಸಲುವಾಗಿ ನಾವು ಅನ್ನೋದು ಹೇಳೋದಾಗ್ತದೆ.
ನಿಮ್ಮ ಸಲುವಾಗಿ ಏನು ಮಾಡೋದಲ್ಲ ಮಾಡ್ರಿ ನೀವು. ನಾಳೆಗೆ ಇಂಥದ್ದು ಕಾರ್ಯಕ್ರಮದಾಗ ಇಂಥವು ಆಗಬಾರ್ದು ಘಟನೆಗಳು. ಈಗ ರೈತರು ಬಿತ್ತಿ ಬಂದು ಕಿಸಿದ್ರೆ ಅಡವ್ಯಾಗ ಗಿಡದಾಗ ಎಲ್ಲಿ ಬೇಕಲ್ಲಿ ಬೀಳೋರು ಆಗ್ತಾರ್ರಿ. ಈಗ ಹಾದಿ ಬಿಟ್ಟು ಒಂದು ತಾಸು ಕಡೆ ನಿದ್ದೆ ಹತ್ತಿ ಬೆಳಂದ್ರೆ ಭೀ ಜಂಬೆ ತೋರಿಸೋದು ಇದು ಮಾಡೋದು ಹಾಗೆ ಭೀ ಮಾಡ್ಯೋದು ರೀ ಒಳಗೆ. ಈಗ ಜೀವ ಭೀ ಹೋತವ ಹೇಳಿ ನಾವು ಏನು ಮಾಡ್ತೇವೆ ರೀ, ಎತ್ಕೊಳ್ಳಿ ಹೊಲ್ದಾಗ ಕಟ್ಟಿಗೆಸಿದ್ರೆ ನಾವು ಒಂದು ಕಡೆ ಬರ್ತೇವೆ, ನಾವು ಒಂಟಿ ಇರ್ತೇವೆ ರೀ. ಏನು ಮಾಡೋದ್ರಿ ಅದಕ್ಕೆ? ನೀವೆಲ್ಲ ಏನದ ಇನ್ಕ್ವೈರಿ ಮಾಡ್ಕೊಂಡು ಎಲ್ಲರಿಗೆ ಏನದ ನಿಮಗೆ ಸಹಾಯ ಮಾಡಿರಿ. ಜೇವ್ರಿಗೆ ಬೀದಾಗ ಹುಡುಗರು ಏನೋ ಯಾವುದೋ ಗಾಡಿ ಅದ ಅಂತ ಹೇಳಿಕೆ ಹೋಗ್ಯಾರ ನೋಡ್ಲಿಕ್ಕೆ ಹೋಗಾರ್ದಾಗ ಎತ್ತು ಬಿದ್ದದ ಯಾರ್ದು ಅಂತ ಕೇಳಾರ್ದಾಗ ಅವ್ರು ಏನು ಮಾಡ್ಯಾರ, ಇಲ್ರಿ ನಾವು ಎಲ್ಲೋ ನಾಂದೇಡ್ದವ್ರು ಇದ್ದೀವಿ ಹಂಗೆ ಹಿಂಗೆ ಅಂತ ಆಮೇಲೆ ತೊಗೊಂಡು ಆಮೇಲೆ ಏನದ ಮತ್ತು ಜಾಸ್ತಿ ಪಬ್ಲಿಕ್ ಜಮಾ ಆಗಾರ್ದಾಗ ಗಾಡಿ ಟೆಂಪು ಬಿಟ್ಟು ಓಡೋಗ್ಯಾರ. ಓಡೋಗೋಣ ಹುಡುಗರು ನಂದು ನಂದರಿಗಿದಾಗ ಫೋನ್ ಹಚ್ಚಿದ್ರು. ಫೋನ್ ಹಚ್ಚಿ ನಾ ಕ್ರಾಸಿಗೆ ಹೋಗಾರ್ದಾಗ ನನಗೆ ಬಿದ್ವಾಲಿಲ್ಲ ರೀ, ಕ್ಯಾಚ್ ಆಗಲಿಲ್ಲ. ಆಲಾರ್ದಕ್ಕೆ ಮತ್ತೆ ಇಲ್ಲಿ ಶಿವನಂದಕ್ಕೆ ಫೋನ್ ಹಚ್ಚಿದೆ ರೀ. ಅವ್ರು ಹೋಗಿ ಶಿರ್ವಾಳ ಮೇಲೆ ದಾಟಿ ಹೋಗಿ ಗಾಡಿ ಹಿಡ್ದೀವಿ ಅನ್ನೋದು ಹಂಗೆ ಈ ಕಡೆ 112 ಆಯಿತು. ಆಮೇಲೆ ನಮ್ಮ ಆಶಾ ಒಪ್ಪಿ ಸಾಬ್ರು ಅವ್ರದ್ದು ನಂಬರ್ ಇತ್ತು, ಅವ್ರಿಗೆ ಫೋನ್ ಹಚ್ಚಿದೆ, ಅವರು ಬಂದರು ರೀ. ಎಲ್ಲರೂ ಬಂದು ಹಂಗೆ ಒಯ್ದಕ್ಕೆ ಗಾಡಿ ಅವ್ರ ಬೈಕು ಎಲ್ಲ ಒಯ್ದು ಕನೆಕ್ಟ್ ಮಾಡಿದ್ರು. ಎಷ್ಟು ಬಂದಿದ್ರು ಕಾರ್ಡ್? 5 ಜನ ರೀ ಒಟ್ಟವರು. ಅಲ್ಲಿ ಹಿಂದ್ಗಡೆ ನಿಂತವರು 2 ಬೈಕು, 3 ಜನ ಅಲ್ಲಿದ್ದರು. ಈ ಟೆಂಪೋದಾಗ ಇವರು ಇಬ್ಬರು. ಒಂದು ಕಾರು ನಮ್ಮ